ಮಾಲೂರು ತಾಲೂಕಿನ ಖಾಸಗಿ ಶಾಲಾ ಕಾಲೇಜುಗಳ ವಾಹನ ಚಾಲಕರು ವೇಗ ಮಿತಿಯಾಗಿ ಚಲಾಯಿಸಿ ದುಶ್ಚಟಗಳಿಗೆ ಬಲಿಯಾಗದೆ ನೆಮ್ಮದಿಯ ಜೀವನ ನಡೆಸುವಂತೆ ಮಾಲೂರು ವೃತ್ತ ನಿರೀಕ್ಷಕ ವಸಂತ್ ಹೇಳಿದರು. ಮಾಲೂರು ಪೊಲೀಸ್ ಠಾಣೆ ಆವರಣದಲ್ಲಿ ಕರೆದಿದ್ದ ತಾಲೂಕಿನ ಖಾಸಗಿ ಶಾಲಾ ಕಾಲೇಜುಗಳ ವಾಹನ ಚಾಲಕರ ಸಭೆಯಲ್ಲಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಶಾಲಾ ವಾಹನಗಳು ಅತಿ ವೇಗ ಚಾಲನೆ ಮಾಡುತ್ತಿರುವ ಹಾಗೂ ಅಪಘಾತಗಳು ಸಂಭವಿಸುವ ಘಟನೆಗಳು ನಡೆಯುತ್ತಲೇ ಇದೆ. ಶಾಲಾ ವಾಹನದಲ್ಲಿ ಚಿಕ್ಕ ಮಕ್ಕಳು ಪ್ರಯಾಣಿಸುತ್ತಿದ್ದು ಚಾಲಕರು ಶಿಸ್ತು ಪಾಲಿಸಬೇಕು ಎಂದರು. ಚಾಲಕರು ಮದ್ಯಪಾನ, ಗುಟ್ಕಾ, ಮಾದಕ ದ್ರವ್ಯ ಸೇವಿಸಿ ವಾಹನ ಚಲಾಯಿಸಬಾರದು. ಇದರಿಂದ ಮುಂದೆ ಬರುವವರಿಗೂ ಅಪಾಯ, ವಾಹನದಲ್ಲಿರುವವರಿಗೂ ಅಪಾಯ, ಅಲ್ಲದೆ ನಿಮ್ಮನ್ನೇ ನಂಬಿರುವ ಕುಟುಂಬಕ್ಕೂ ತೊಂದರೆ. ಹಾಗಾಗಿ ವಾಹನ ಚಾಲಕರು ದುಶ್ಚಟಗಳಿಗೆ ಬಲಿಯಾಗಬಾರದೆಂದು ಅರಿವು ಮೂಡಿಸಿದರು. ಖಾಕಿ ಬಟ್ಟೆ ಧರಿಸಿರುವ ನೀವು ಪೊಲೀಸರೇ, ಯಾವುದೇ ಸಮಯದಲ್ಲಿ ಕಳ್ಳತನ, ದರೋಡೆ, ಹತ್ಯೆಯಂತಹ ಸಮಾಜಕ್ಕೆ ಕಂಟಕವಾಗುವ ಕೃತ್ಯಗಳು ನಡೆದಲ್ಲಿ ತಡೆಯಲು ಮುಂದಾಗಿ. ಗ್ರಾಮಗಳಲ್ಲಿ ಅಪರಿಚಿತ ವ್ಯಕ್ತಿಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಮುಂದೆ ಆಗುವ ಅನಾಹುತಗಳನ್ನು ತಡೆಯಲು ಪೊಲೀಸರು ಇಲಾಖೆಯೊಂದಿಗೆ ಕೈಜೋಡಿಸುವಂತೆ ಕೋರಿದರು. ನಿಮ್ ಕೆಲಸ ಅದು. ನಾವು ಖಾಕಿ ಯೂನಿಫಾರ್ಮ್ ಹಾಕೊಂಡು ಪೊಲೀಸ್ ಅಂತ ತೋರಿಸ್ತಾ ಇದ್ರೆ ಅಷ್ಟೇ, ನೀವು ಪೊಲೀಸ್ ಅಂತ ಇರ್ಬೋದು, ಆದರೆ ನೀವು ಪೊಲೀಸೇ, ಪಬ್ಲಿಕ್ ಪೊಲೀಸ್ ಅಷ್ಟೇ. ನೀವು ಗೊತ್ತಾಯ್ತಲ್ವಾ? ನೀವು ಕೆಲಸ ಮಾಡಿದ್ರೆ ಪೊಲೀಸ್ ಕೆಲಸನೇ. ಹಾಗಾಗಿ ನೀವೆಲ್ಲರೂ ಪೊಲೀಸ್ ಅಂತ ಅಂದ್ಕೊಂಡು ಪೊಲೀಸರಿಗೆ ಸಪೋರ್ಟ್ ಮಾಡಿ. ಏನಾದ್ರು ಅಕ್ರಮವಾಗಿ ಏನಾದ್ರು ಇಸ್ಪೀಟ್ ಆಡಂಥದ್ದು, ಗಾಂಜಾ ಸೇದಂಥದ್ದು, ಅಥವಾ ಬೇರೆ ಹೆಣ್ಮಕ್ಳಿಗೆ ಚುಡಾಯಿಸಂಥದ್ದು, ಅಥವಾ ಬೇರೆ ಏನಾದ್ರು ಟೀಸ್ ಮಾಡೋಂಥದ್ದು ಏನಾದ್ರು ನಿಮ್ ಗಮನಕ್ಕೆ ಬಂದ್ರೆ ತಡಿಬೇಕು, ನಮ್ಮ ಗಮನಕ್ಕೆ ತರಬೇಕು. ಆಯ್ತಲ್ವಾ? ಎಲ್ಲ ಒಂದು ಅನಾಹುತ ಆಗೋದನ್ನ ನೀವು ತಡೆದ್ರೆ ನಿಮ್ಗೆ ಗೌರವ ಸಿಗ್ತದೆ, ಒಳ್ಳೇದಾಗ್ತದೆ. ಆಯ್ತಲ್ವಾ? ನಮ್ಗೇನು ಸಂಬಂಧ ಇಲ್ಲ ಅಂತ ಇರಬೇಡಿ. ಆಗ್ಬೋದೇನಪ್ಪ, ಇರ್ತೀರಾ? ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಯಾರು ಅಪರಿಚಿತ ವ್ಯಕ್ತಿಗಳು ಬಂದಾಗ ಸ್ವಲ್ಪ ಚೆಕ್ ಮಾಡಿ. ನಿಮ್ಗೆಲ್ಲರ ಹತ್ರನೂ ಇವತ್ತು ಸ್ಮಾರ್ಟ್ ಮೊಬೈಲ್ಸ್ ಇದೆಯಲ್ವಾ? ಎಲ್ಲರ ಹತ್ರ ಸ್ಮಾರ್ಟ್ ಮೊಬೈಲ್ಸ್. ಕನಿಷ್ಠ ಪಕ್ಷ ಯಾರು ನಿಮ್ಮ ಊರಿಗೆ ಅಪರಿಚಿತರು ಬಂದಾಗ, ಯಾರಪ್ಪ ನೀನು ಇಲ್ಲಿದೆಯಾ ಅಂತ ಒಂದು ಫೋಟೋ ತಗೊಂಡ್ರೆ ಸಾಕು. ಅವ್ನು ಕಳ್ಳನೋ, ಕೊಲೆಗಾರನೋ, ಮೋಸಗಾರನೋ, ಇನ್ನೊಬ್ಬ ಕೆಟ್ಟ ವ್ಯಕ್ತಿನೂ ಆಗಿದ್ರೆ, ಇಲ್ಲಪ್ಪ ಈ ಊರಲ್ಲಿ ಭಾರಿ ಹುಷಾರಿದ್ದಾರೆ ಜನ, ನಾನೇನಾದ್ರು ತಪ್ಪು ಮಾಡಿ ಸಿಕ್ಕಾಕೋತೀನಿ, ಒದಗಿ ಬೀಳ್ತೇವೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿಂದ ಅವನು ಖಾಲಿ ಮಾಡ್ಕೊಂಡು ಹೋಗ್ತಾನೆ. ನಿಮ್ಗೆ ಇನ್ನೂ ಸಂಶಯ ಬಂತ ನಮಗೆ ಫೋನ್ ಮಾಡಿ, ಸ್ವಾಮಿ ಹಿಂಗೆ ಬಂದವನೆ, ಬೈಕಲ್ಲಿ ಬಂದವನೆ, ಯಾಕೋ ಇವನು ಸರಕಳ್ತಾನೆ, ಏನೋ ಚೈನ್ ಸ್ನ್ಯಾಚಿಂಗ್ ಮಾಡಕ್ಕೆ ಬಂದಂಗವನೆ, ಯಾವುದೋ ಮನೆ ಕಳ್ತನ ಮಾಡಕ್ಕೆ ಬಂದಂಗವನೆ, ಸ್ವಲ್ಪ ನೋಡಿ ಸ್ವಾಮಿ ಅಂತ ಅಂದ್ಬಿಟ್ಟು ಫೋಟೋ ತಗೊಂಡು ನಮ್ಗೆ ಹಾಕ್ಬಿಟ್ರೆ ನಾವು ಚೆಕ್ ಮಾಡ್ತೀವಿ. ನಮ್ಗೇನು ಸಂಬಂಧ ಇಲ್ಲ ಅಂತ ನೀವು ಸುಮ್ಮನೆ ಬಿಟ್ರೆ ನಿಮ್ಮ ಮನೆ ಕಳ್ತನ ಮಾಡ್ಬೋದು, ಅಕ್ಕಪಕ್ಕದ ಮನೆ ಕಳ್ತನ ಮಾಡ್ಬೋದು, ನಿಂದಿಕ್ರ ಮನೆ ಕಳ್ತನ ಮಾಡ್ಬೋದು. ಅದೇ ಒಂದು ನಿಮಿಷ ಒಂದು ಫೋಟೋ ತಗೊಳಕ್ಕೆ ಏನಪ್ಪ ಕಷ್ಟ? ಬೈಕ್ ಯಾವ್ದಂತ ಕೇಳಕ್ಕೆ ಏನಪ್ಪ ಕಷ್ಟ? ಅಲ್ಲೇ ಮಾಡ್ರೆ, ಗಾಂಚಲಿ ಮಾಡ್ರೆ ನಮ್ಗೆ ಹೇಳಿ, ನಾವು ಬರ್ತೀವಿ. ಆಗ್ಬೋದ? ಮಾಡ್ತೀರಾ? ನಮ್ ಸಂಬಂಧ ಇಲ್ಲ ಅಂತ ಇರಬೇಡಿ, ಸ್ಪೀಡ್ ಆಡಕ್ ಹೋಗ್ಬೇಡಿ, ದುಡ್ಡನ್ನ ಖರ್ಚು ಮಾಡಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಪೊಲೀಸ್ ಇಲಾಖೆ ಪಿಎಸ್ಐ ವರಲಕ್ಷ್ಮಿ, ಗೀತಮ್ಮ, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ಸಿ ಸುರೇಂದ್ರಗೌಡ, ಖಾಸಗಿ ಶಾಲಾ ಕಾಲೇಜುಗಳ ವಾಹನ ಚಾಲಕರು, ಪೊಲೀಸ್ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.